ಎಲ್ಲರಿಗೂ ನಮಸ್ಕಾರ. ಕಲಾಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ನೊಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನು. ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು, ಮನುಷ್ಯ ಯಾವ ರೀತಿಯಲ್ಲಿ ತನ್ನ ಪಯಣವನ್ನು ಬೆಳೆಸುತ್ತಾನೆ, ಸ್ವಾರ್ಥದ ಬದುಕಿನಲ್ಲಿ ಮಾನವ ಹೇಗಿದ್ದಾನೆ ಎನ್ನುವುದರ ಬಗ್ಗೆ ಕವನವನ್ನು ಬರೆದಿದ್ದೇನೆ. ಈ ವರ್ಷದ ನನ್ನ ಕೊನೆಯ ಕವನವಾಗಿದ್ದು, ಮುಂದಿನ ವರ್ಷಕ್ಕೆ ಇನ್ನೂ ಅದ್ಭುತವಾದ ಕವನಗಳ ಮೂಲಕ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಓ ಮಾನವ, ಒಮ್ಮೆ ನೋಡು, ಹಚ್ಚ ಹಸುರಿನ ಹೊದಿಕೆಯಿಂದ ಹಾಸಿದೆ ಪ್ರಕೃತಿಯ ಬೀಡು, ಮೈ ಜುಮ್ಮೆನ್ನಿಸುವ ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಸದ್ದುಗಳ ಕಲರವ ಕೇಳಲು ಚಂದವು. ಇಂತಹ ಅದ್ಭುತ ಸೃಷ್ಟಿಗೆ ಬಿತ್ತು ಮಾನವನ ಸ್ವಾರ್ಥ ದೃಷ್ಟಿ. ಪ್ರಕೃತಿಗೆ ತನ್ನ ಸ್ವಾರ್ಥದ ನಿಲುವನ್ನು ಕಟ್ಟಿ ತನ್ನದೇ ಎಲ್ಲವೂ ಎಂಬ ಹುಂಬಿನಲ್ಲಿ ಸಾಗುತ್ತಿತ್ತು ಜೀವನ ಸ್ವಾರ್ಥದ ಬದುಕಿನಲ್ಲಿ. ಸ್ವಾರ್ಥ ಎನ್ನುವುದು ಕೆಂಡದ ಮೇಲೆ ಕಾಲಿಟ್ಟಂತೆ ಯಾವಾಗ ಆ ಕೆಂಡ ಸುಡುತ್ತದೆ ಎಂಬ ಚಿಂತೆ. ಅದೇ ನಿಸ್ವಾರ್ಥ ಸುಖದ ಸುಪ್ಪತ್ತಿಗೆಯ ರೀತಿ. ಇದಕ್ಕಿಲ್ಲ ಯಾವುದೇ ರೀತಿ ಭಯ ಪ್ರೀತಿ. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೀಬೇಕೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಮುಂದಿನ ವರ್ಷ ಇನ್ನೊಂದು ಅದ್ಭುತವಾದ ಕವನದ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು.